ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಯುಗಾದಿ ಹಬ್ಬ ಆದಮೇಲೆ ಮಾವಿನಕಾಯಿ ಸೀಸನ್ ಬರುತ್ತೆ ಅಲ್ವಾ. ಸೊ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಉಪ್ಪಿನಕಾಯಿ ಹಾಕಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗೆ ನನಗೂ ಕೂಡ ಆಸೆ ಆಗಿತ್ತು, ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂಥೇಳಿ. ಊರಿಗೆ ಹೋಗಿದ್ವಲ್ಲ, ಅವಾಗ ಮಾವಿನಕಾಯಿ ತಗೊಂಡು ಬಂದಿದ್ವಿ. ಸೊ ಈಗ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಡೀ ವರ್ಷ ಕೂಡ ಇಟ್ಕೊಳ್ಬೋದು, ಮತ್ತು ಮಾವಿನಕಾಯಿ ಸೀಸನ್ ಬರೋವರೆಗೂ ಈ ಒಂದು ಉಪ್ಪಿನಕಾಯಿನ ಯೂಸ್ ಮಾಡ್ಬೋದು. ಸೊ ಯಾವ್ಯಾವ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಹಾಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಎಷ್ಟೋ ಮುಖ್ಯ ಆಗಿದೆ. ಸೊ ಹಾಗೆ ನೋಡಿ, ಈಗ ಮಾವಿನಕಾಯಿ ತಗೊಂಡಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ. ಒಂದು 6 ಮಾವಿನಕಾಯಿ ತಗೊಂಡಿದ್ದೀನಿ ನಾನು. ತೊಳೆದುಬಿಟ್ಟು ನೀಟಾಗಿ ತೊಳಿಬೇಕು. ಮಣ್ಣೆಲ್ಲ ಇರುತ್ತಲ್ವ, ಹಾಗೆ ಅದ್ರ ಮೇಲೆ ಜಿಡ್ಡೆಲ್ಲ ಬಿದ್ದಿರುತ್ತೆ ಅದರ ಒಂದು ಹಾಲು ಕಿತ್ತಿದಾಗ. ಸೊ ಅದೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ನಾನೀಗ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ಸೊ ಒಂದು ಕಾಟನ್ ಬಟ್ಟೆ ಈ ರೀತಿ ತಗೊಂಡ್ಬಿಟ್ಟು, ಒಂದು ಪಂಚೆ ಇರುತ್ತಲ್ವ ಅದರಿಂದ ಈ ರೀತಿ ನೀಟಾಗಿ ನಾನು ಹೊರಿಸ್ತಾ ಇದ್ದೀನಿ. ಬೇಕಂದರೆ ವೈಟ್ ಬಟ್ಟೆ ಇರುತ್ತಲ್ವ ಬನೀನ ಥರ ತಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಒರೆಸ್ಬೇಕು. ಒಂದು ಡ್ರಾಪ್ ನೀರು ಕೂಡ ಇರಬಾರ್ದು. ತ್ಯಾವ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಒಂದು ಟಿಪ್ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು, ಎಲ್ಲ ಮಾವಿನಕಾಯು ಒಂದು ಹನಿ ನೀರಿಲ್ದಿರ ನೀಟಾಗಿ ಹೊರಿಸ್ಕೊಂಡು ಬಿಟ್ಟಿದ್ದೀನಿ. ಇವಾಗ ನೋಡಿ, ಮುಂದೆ ಏನಿದೆ ಒಂದು ಜಿಡ್ಡು ಥರ ಬರುತ್ತಲ್ಲ ಹಿಂದೆ ಮುಂದೆ, ಸೊ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವರು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊತಾರೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಒಂದು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಸಪ್ರೇಟ್ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದರಲ್ಲಿರುವಂತಹ ಒಂದು ಮಾವಿನಕಾಯ್ದು ಬೀಜ ಇರುತ್ತೆ ಅಲ್ವಾ, ಅದನ್ನು ತೆಗಿಬೇಕು. ಅದ್ರ ಮೇಲೆ ಪೇಪರ್ ಲೇಯರ್ ಥರ ಬರುತ್ತೆ, ವಾಟೆ ಅಂಥೇಳಿ, ಅದನ್ನು ಕೂಡ ತೆಗಿಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ದೊಡ್ಡದಾಗಿದ್ದರೆ ಪೀಸಸ್ಸು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಾಟನ್ ಬಟ್ಟೆ ಅಥವಾ ಪಂಚೆ ಈ ರೀತಿ ತಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಮಾವಿನಕಾಯಿ ಪೀಸಸ್ ಎಲ್ಲ ಪಂಚೆ ಮೇಲೆ ಹಾಕಿಬಿಟ್ಟು ತ್ಯಾವ ಎಲ್ಲ ಹೋಗೋವರೆಗೂ ಒರೆಸ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು ಪೀಸಸ್ಗೆ. ನೋಡಿ, ಅಷ್ಟೊಂದು ತ್ಯಾವ ಇದ್ದರೆ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಬೌಲಷ್ಟು ನಾನು ಸಾಸಿವೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಬೌಲಷ್ಟು ಜೀರಿಗೆ, ಮೆಂತ್ಯ ಮತ್ತು ಸೋಂಪು ಕೂಡ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಘಮ ಬರೋವರೆಗೂ. ಸಾಸಿವೆ ಚಿಟಪಟ ಅಂದರೆ ಸಾಕಾಗುತ್ತೆ, ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈಗ ಫ್ರೈ ಮಾಡ್ಕೊಂಡಾದಮೇಲೆ ತಣ್ಣಗಾಗೋಕ್ಕೆ ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಬಿಟ್ಟು ನೋಡಿ, ತಣ್ಣಗಾಗಿರಬೇಕು ಬೀಜ ಎಲ್ಲನೂ ಕೂಡ. ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಇಷ್ಟ, ನಿಮಗೆ ತರಿಯಾಗಿ ಬೇಕಂದರೆ ತರಿಯಾಗಿ ರುಬ್ಕೋಬೋದು, ಅಥವಾ ನುಣ್ಣಗೆ ಬೇಕಂದ್ರೂ ನುಣ್ಣಗೂ ರುಬ್ಕೋಬೋದು. ನಮ್ಮ ಪಕ್ಕದ ಮನೆ ಮೈತ್ರಿ ಅಂತ ಹೇಳಿ ನನ್ನ ಫ್ರೆಂಡು, ಸೊ ಅವಳು ಕೂಡ ಬಂದಿದ್ಲು. ಅವಳು ವಿಡಿಯೋ ತೆಗಿತಾ ಇದ್ದಾಳೆ. ನಾನು ಮಿಕ್ಸಿಗೆ ಮಾಡಿಬಿಟ್ಟು ನೋಡಿ, ಈಗ ತರಿಯಾಗಿದೆಯಾ ಪೌಡ್ರ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ಜಾಸ್ತಿ ನುಣ್ಣಗೇನು ರುಬ್ಕೊಂಡಿಲ್ಲ. ನೋಡಿ, ಈಗ ಪೌಡ್ರ್ ಎಲ್ಲ ರೆಡಿ ಆಯ್ತಲ್ವ. ಈಗ ಮಾವಿನಕಾಯಿ ಪೀಸಸ್ ಐತಲ್ವ, ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ದೊಡ್ಡ ಬೇಷನ್ಗೆ ಈಗ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ ಯೂಸ್ ಮಾಡಬಾರ್ದು, ಇದಕ್ಕೆ ಕಲ್ಲುಪ್ಪೇ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಬೌಲಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಆಯಿಲ್ ಬಿಸಿ ಮಾಡ್ಕೊಳ್ಳೋಕ್ಕೆ ಅದೇ ಬಾಣಲೆನ ಇಟ್ಬಿಟ್ಟು ಈಗ 2 ಬೌಲಷ್ಟು ನಾನು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಾಸಿವೆನ ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇದು ಮೆಂತ್ಯ ಬರುತ್ತಲ್ವ, ಅದು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಘಮ ಬರುತ್ತೆ ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಪೌಡ್ರ್ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಎಣ್ಣೆಗೆ ಹಾಕ್ಬಿಟ್ಟು
ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಪೌಡ್ರು ಎಲ್ಲ ಮಿಕ್ಸ್ ಆಗೋ ರೀತಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೌಟಿಂದ. ನಂತರ 1 ಬೌಲಷ್ಟು ನಾನು ಅಚ್ಚದ ಖಾರದ ಪುಡಿನ ತೊಗೊಂಡಿದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಆಗುತ್ತೆ. ಖಾರಕ್ಕೆ ತಕ್ಕಂತೆ 1 ಗುಂಟೂರು ಮೆಣಸಿನ್ಕಾಯಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಆಯಿಲ್ ಚೆನ್ನಾಗಿ ಕುದೀತಾ ಇರುವಾಗ ನೋಡಿ ಈಗ ಮಾವಿನಕಾಯಿ ಪೀಸಸ್ ಏನಿದೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಚೌಟು ತಗೊಂಡಿರ್ತೀವಲ್ಲ ಅದು ಕೂಡ ತ್ಯಾವ ಆಗಿರಬಾರ್ದು, ಡ್ರೈ ಆಗೇ ಇರಬೇಕು. ಇಲ್ಲಾಂದರೆ ಹೇಳಿದ್ನಲ್ವಾ ಚೆನ್ನಾಗಿರಲ್ಲ ಅಂಥೇಳಿ. ಈಗ ಅಚ್ಚದ ಖಾರದ ಪುಡಿ ಸ್ವಲ್ಪ ಮಿಕ್ಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೇ ಹಾಕ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕಲ್ವ, ಆವಾಗ ಹಾಕ್ಕೊತೀನಿ. ನೋಡಿ ಈಗ ಸಾಲ್ಟ್ ಇನ್ನೂ ಸ್ವಲ್ಪ ಸಾಕಾಗಿಲ್ಲ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಕ್ಕೊಂತೀನಿ. ನಂತರ ಖಾರದ ಪುಡಿ ಕೂಡ ಅಷ್ಟೇ, ಸ್ವಲ್ಪ ಖಾರ ಕಡಿಮೆ ಆಗಿತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ನಂತರ ಬ್ಯಾಡಗೆ ಮೆಣಸಿನ್ಕಾಯಿ 2 ಪೌಡರ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಚೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಡಬೇಕಾಗುತ್ತೆ. ನೋಡಿ ಒಂದು 1 ಅವರ್ ಆ ರೀತಿ ಬಿಟ್ಟಾದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು. ಅದಾದ ನಂತರ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತಣ್ಣಗಾಗೋಕ್ಕೆ ಬಿಡಬೇಕು, ತುಂಬ ತಣ್ಣಗಾಗಿಬಿಡಬೇಕು. ಅಲ್ಲಿವರೆಗೂ ನಾವು ಬೌಲ್ಗೆ ಹಾಕ್ಕೋಬಾರ್ದು. ಒಂದು ಗಾಜಿನ ಬೌಲ್ ಇರುತ್ತಲ್ವ, ಅದು ನೀಟಾಗಿ ತೊಳ್ಕೊಂಡ್ಬಿಟ್ಟು ನಾನು ಬಿಸಿಲಿಗೆ ಇಟ್ಬಿಟ್ಟು ಬೌಲ್ನ ಈಗ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೇಕಂದರೆ ನಿಮ್ಮ ಹತ್ರ ಗಾಜಿನ ಬೌಲ್ ಇಲ್ಲ ಅಂದರೆ ಪಿಂಗಾಣಿದು ಬರುತ್ತಲ್ವ, ಅದರಲ್ಲಿ ಕೂಡ ಹಾಕ್ಕೋಬೋದು. ಅದು ಇಲ್ಲಾಂದರೂ ಪ್ಲಾಸ್ಟಿಕಲ್ಲಿ ಹಾಕ್ಕೋಬೋದು. ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ನಾನು ಇಲ್ಲಿ ಗಾಜಿನ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಪಿಂಗಾಣಿದು ಇದೆ, ಅದು ಉಪ್ಪು ಮತ್ತು ಹುಣಸೆಕಾಯಿ ಹಾಕ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಗಾಜಿನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹಾಕ್ಬಿಟ್ಟು ಮುಚ್ಚಳ ಹಾಕ್ಕೋಬಾರ್ದು, ನಾನಿಲ್ಲಿ ಮುಚ್ಚಳ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಒಂದು ಬಟ್ಟೆ ಕಟ್ಟಬೇಕು, ಒಂದು ಬನೀನ್ ಇರುತ್ತಲ್ವ ಅದು ಕಟ್ಟಿಬಿಟ್ಟು ಇಡಬೇಕು, ಗಾಳಿ ಆಡೋಕ್ಕೆ ಬಿಡಬೇಕು. ಒಂದು ಕಾಟನ್ ಬಟ್ಟೆ ಕಟ್ಟಿಬಿಟ್ಟು ನೀಟಾಗಿ ಮುಚ್ಚಬೇಕಾಗುತ್ತೆ. ಮತ್ತು ಒಂದು 3 ಡೇಸ್ ಆದಮೇಲೆ ಬಿಸಿಲಲ್ಲಿ ಇಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಕೂಡ ಟಿಪ್ ಅಂತ ಹೇಳ್ಬೋದು. ಈ ರೀತಿ ಬಿಸಿಲಲ್ಲಿ ಇಡೋದ್ರಿಂದ ನಮಗೆ ಬೂಸ್ಟ್ ಇಡುವಂತಹ ಚಾನ್ಸಸ್ ಇರಲ್ಲ. ಸೊ ಇದು ಕೂಡ ಟಿಪ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವ ಯಾವ ರೀತಿ ಉಪ್ಪಿನಕಾಯಿ ಹಾಕೋದು ಅಂತೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಈಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.